ಬೂದಿ. ಇದು ನಿನ್ನೆ ಬೆಂಕಿ ಮಾಡಿದ್ನಲ್ಲ ಅದು. ಡೈಲಿ ತೆಗೆದ್ರೆ ಒಳ್ಳೆ ಬೆಂಕಿ ಹಿಡ್ಸೋಕತ್ತು. ಈ ಒಲೆ ಕಿಚ್ಚೊಟ್ಟಕ್ಕೆ ಕಾಯ್ಕತ್ತಿ ಸುಪ್ಪಿ ಫಸ್ಟ್ ಹಿಂಗಾಯ್ತು ಒಳ್ಳೆ ಗಳ್ಳ ಹಿಡಿ. ಇಲ್ಲಾಂದರೆ ಸ್ವಲ್ಪ ಒಳ್ಳೆ ನಮ್ಮನೆ ಕಾಯ್ಕತ್ತಿ ಸುಪ್ಪಿ ಸುಮಾರು ಸಿಕ್ಕತ್ತಲ್ಲ, ಹಂಗಾಗಿ ಕಿಚ್ಚೊಟ್ಟಕ್ಕೆ ಒಳ್ಳೆ ಆಗ್ತದೆ. ಆಮೇಲೆ ಹಿಂಗೆ ಸೌದೆ ಬಂದು ಅದ್ರಲ್ಲಿ ಹಿಡ್ಸಕ್ಕೆ ಸುಮ್ಮನೆ ಕೂಡಿದ್ರು ಒಳ್ಳೆ ಆಗ್ತದೆ. ಸುಮ್ಮನೆ ಎಣ್ಣೆ ಈಗ ಕೊಡುವುದಿಲ್ಲ ಸೊಸೈಟಿ, ಹಂಗಾಗಿ ಗ್ಯಾಸ್ ಚಾಲು ಮಾಡಿ ಬೆಂಕಿ ಹಿಡ್ಕೊಬರ್ಕತ್. ಓ ಗಾಳಿ ಜೋರಿತ್ತು, ಗಾಳಿ ಜೋರಿದ್ರೆ ಬೆಂಕಿನೇ ಇವತ್ತು. ಕಿಕ್ಕಿ ಬಂದ್ ಮಾಡು ಸಾಮಾನು ಸ್ವಲ್ಪ ಐಸ. ಓ ಈ ಗಾಳಿ ಹೊಡೆತದೊಳಗಿತ್ತಲ್ಲ, ಓ ಮೈ ಗಾಳಿ. ಈಗ ಹಿಡಿತು ಕಾಣಿ ಹೆಂಗಂದೇಳಿ. ಎಸ್ 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 ಎಸ್. ಇಲ್ಲಿ ಬೆಂಕಿ ಹೊಟ್ಟರೆ ಎಂತೆಲ್ಲ ಹೆಲ್ಪ್ ಆಯ್ತು ಗೊತ್ತಿತ್ತಾ? ಇಲ್ಲಿ ಕಾಣ ಬೆಳ್ಳುಳ್ಳಿ, ಈ ಮಳೆಗಾಲದಲ್ಲಿ ತಂದು ಬೆಳ್ಳುಳ್ಳಿ ಅಷ್ಟು ಡ್ರೈ ಇರೋದಿಲ್ಲ, ಹಸಿ ಇರುತ್ತೆ. ಹಂಗಾಗಿ ಓಪನ್ ಇಟ್ಟರಿದ್ದೇರಾಗಲಿ, ಓಪನ್ ಇಡೋಕ್ಕಾಗೈದು. ಓಪನ್ ಇಟ್ಟರೆ ಕೂಗಿ ಬರ್ತದೆ ಹೊರಗೆ. ಪಟ್ಟ ಒಲೆ ಮೇಲೆ ಅಂಥವ್ರು ಇಡಕ್ಕೆ ಇಲ್ಲ ಮುಚ್ಚಕ್ಕೆ, ಅವರದ್ದೇ ಪ್ಲೇಟ್ ಕೊಟ್ಟಿರಲ್ಲ ಅದನ್ನು ಮುಚ್ಚರೆ ಅಷ್ಟು ಹೊಗೆ ಬರ್ತಿಲ್ಲ. ಈ ಸೈಡಲ್ಲಿ ಈಚೆಗೆ ಅನ್ನ ಮಾಡುವ ನೋಡಿ. ಎರಡು ಒಂದೇ ಸಲ ಇದು ಒಂದು ಸಲ ಕಿಚ್ಚು ಹಿಡಿದ್ರೆ ಒಳ್ಳೆ ಹಿಡಿತು, ಗಳ ಹಿಡಿತು. ಒಂದು ಸ್ವಲ್ಪ ಹಿಡಿಸೋದೇ ಆಗಲಿ, ಯಾಕಂದರೆ ನಾ ಡೈಲಿ ಮಾಡೋದಿಲ್ಲ ಅಲ್ಲ ಇದರಲ್ಲ, ದಿನಾ ಕಿಚ್ಚು ಒಟ್ಟರೆ ಒಳ್ಳೆ ಹಿಡಿತು. ಈಗ ಹಿಡಿತಾ ಇತ್ತು, ಒಳ್ಳೆ ಹಿಡೋ ಶುರುವಾತಿನ ಒಂದು 5 ನಿಮಿಷ ಎಲ್ಲ ಹಿಡಿತಿತ್ತು. ಸೊ ಅಷ್ಟರೊಳಗೆ ನಾನು ಮಸಾಲ ರುಬ್ಬಕ್ಕೆ ಬತ್ತೆ. ಮತ್ತೆ ಅಂತ ಗೊತ್ತಾ, ನಮ್ದಿಲ್ಲ ಹೊರಗಿನ ವ್ಯೂ ಒಂದು ಸ್ವಲ್ಪ ತೋರಿಸುವ ಅಂದೇಳಿ, ಕಿಚನಿಂದ ಹೊರಗೆ ಹೆಂಗೆ ತೋರುತ್ತೆ. ಹೆಂಗಿತ್ತಲ್ಲ ಗ್ರೀನರಿ, ಸೂಪರ್ ಇತ್ತು. ಹಕ್ಕಿ ಕೂಗೋದು, ನವಿಲು ಕೂಗೋದು, ಮಳೆ ಕೇಂಬಕ್ಕಂತೂ ಎಷ್ಟು ಖುಷಿ ಆಗ್ತಿರುತ್ತೆ. ಈಗ ಮಳೆಗಾಲದಾಗ ಹಳ್ಳಿ ಬದಿ ವಾತಾವರಣ ಸೂಪರ್ ಅಂದರೆ ಸೂಪರ್ ಇರುತ್ತೆ. ಈಗ ಇವತ್ತು ಬೆಳಿಗ್ಗೆ ಮಳೆ ಇದ್ದಿತ್ತು, ಈಗ ಬಾನೆಲ್ಲ ಎಷ್ಟು ಕ್ಲೀನ್ ಐತೆ ಕಣೆ. ಇಲ್ಲ ಬೆಳ್ಳುಳ್ಳಿ ಒಂದು ಬದಿ ಡ್ರೈ ಆತಿತ್ತು, ಹಾಗೆ ಇಲ್ಲ ನೋಡಿ. ಮೊನ್ನೆ ಈರುಳ್ಳಿ ತಂದದ್ದು, ಅದು ಹಾಗೆ ಎಲ್ಲ ಒಂಥರ ನೀರೆಲ್ಲ ತಾಗಿ ಕೊಳೆದು ಹೊತ್ತು ಆ ಥರ ಅದೇ ಇದ್ದಿತ್ತು. ಅದಕ್ಕೆ ಅದನ್ನೂ ಇಲ್ಲಿಟ್ಟೆ. ಮತ್ತು ಹೇಳ್ಕಣಿ ಇದು ನೆಲಗಡ್ಡಿ ನಾನು ತೊಳೆದು ಇಲ್ಲಿಟ್ಟದ್ದು, ಅದು ತೊಳೆದೇ ಇದ್ದರೆ ಒಂಥರ ಬುಕ್ಟಿ ಬತ್ತತ್ತು, ಬೂಸ್ಟ್ ಬತ್ತು.
ಹಂಗಾಗಿ ಇದಿಲ್ಲಿಟ್ರೆ ಒಳ್ಳೆ ಡ್ರೈ ಗರಮ್ ಗರಮ್ ಮತ್ತು ನಾವು ಎಂತಕ್ಕಾದ್ರು ಯೂಸ್ ಮಾಡೋತ್ತಿಗೆ ಒಳ್ಳೆ ಅದು ಕ್ಲೀನ್ ಇರುತ್ತಲ್ಲ, ತೊಳೆದು ಇಟ್ಕೊಂಡ್ರೆ ಒಳ್ಳೇದಿದಲ್ಲ. ಹಂಗಾಗಿ ನಾನು ತೊಳೆದು ಒಣಸೋದಂತೂ ಟೆನ್ಷನೇ ಇಲ್ಲ. ಇದು ಒಂದು ಅಸ್ತ್ರವಲ್ಲಿ ಇದ್ದರೆ ಸುಮಾರು ಹೆಲ್ಪ್ ಆತ್ ಮಾರ್ರೆ. ಓಕೆ, ಹಾಗೆ ನೀರಿಟ್ಟಿದೆ. ಬಸ್ಲಿದಡಿಗೆ ಈರುಳ್ಳಿ ಟೊಮೊಟೊ ಉಪ್ಪು ಹಾಕಿ ಅದನ್ನೂ ಇಟ್ಟಿದೆ. ಇದೆಲ್ಲ ಬೇಯುವಷ್ಟಕ್ಕೆ ನಂದು ಅದಕ್ಕೊಂದು ಮಸಾಲ ರುಬ್ಕೊಬತ್ತೆ. ಹಾಗೆ ಸೌದಿದು ನಮ್ಮ ಮನೆಗೇನು ಅಷ್ಟು ಟೆನ್ಷನ್ ಮಾಡ್ಕೊತಿಲ್ಲ. ಇಲ್ಲಿ ಕಾಣಿ ಪೂರ ತೆಂಗಿನ ಹಡಿ ಎಲ್ಲ ಕಡ್ದು ಇಟ್ಕೊಂಡಿದ್ದು. 1-2 ಸೌದಿ ಹಾಕೋದು ಕಡಿಕೆ ತೆಂಗಿನ ಹಡಿ ಮತ್ತು ಕಾಯ್ಕತ್ತ ಸೊಪ್ಪಿ ಅಷ್ಟೇ. ಕಾಯ್ಕತ್ತ ಸೊಪ್ಪಿದ್ರಂತೂ ಎಂಥ ಒಳ್ಳೆ ಹತ್ತಿಡು ಸೊಪ್ಪಿಚ್ಚು ತೋರಿಸ್ತೆ. ಈಗ ಇಲ್ಲಿ ತೋರುತ್ತಾ? ಹಾಂ ತೋರ್ತಿತ್ತು. ಇನ್ನೂ ಟೆನ್ಷನ್ ಇಲ್ಲ. ಇನ್ನೇ ಮತ್ತು ಒಳ್ಳೆ ಹಿಡಿತದೆ. ಒಂದು 5 ನಿಮಿಷ ಒಂದು ಸ್ವಲ್ಪ ಆಗಲೇ ಅಷ್ಟೇ. ಓಕೆ, ಎಸ್. ಇದಕ್ಕೆ ಇವತ್ತು ನಾನು ಹಲಸಿನ ಬೀಜ ಹಾಕಿ ಪಲ್ಯ ಮಾಡುವ ಅಂದ್ಕೊಂಡಿದ್ದೆ. ಬಸ್ಲಿದಡಿ ಹಲಸಿನ ಬೀಜ ಹಾಕ್ರೆ ಒಳ್ಳೆ. ಇದು ಎಂತಂದ್ರೆ ಈ ಬಸ್ಲಿ ನಮ್ಮದಲ್ಲ, ನಮ್ಗೆ ಯಾರೋ ಕೊಟ್ಟದ್ದು. ಅದಕ್ಕೆ ನಿನ್ನೆ ಹಲಸಿನ ಹಣ್ಣು ಸಣ್ಣದಿದ್ದಿತ್ತು, ಅದರ ಬೀಜ ಎಲ್ಲ ಇಟ್ಟಿದೆ ತೊಳೆದು. ಅದನ್ನೇ ಹಾಕಿ ಪಲ್ಯ ಮಾಡುವ ಅಂದ್ಕೊಂಡಿದ್ದೆ. ಮತ್ತು ಹೆಂಗೋ ಸದ್ಯಕ್ಕೆ ಬಸ್ಲಿ ಇಲ್ಲ. ನಾವು ಬಸ್ಲಿ ನಟ್ಟಿದ್ದು ಅದು ಹೇಗಳು ಚಿಗುರುತ್ತೋ ಗೊತ್ತಿಲ್ಲ. ಹಂಗಾಗಿ ಇವತ್ತೊಂದು ಒಳ್ಳೆ ಮಾಡಿ ಬಸ್ಲಿ ರೆಡಿ ಪಲ್ಯ ಮಾಡ್ಕೊ ತಿಂಬ ಅಂದರೆ ಮಳೆ ಗೊತ್ತಿಗೆ ಎಲ್ಲ ಮಾಡಿ ಇಷ್ಟೊತ್ತಲ್ಲಿ ಮಳೆ ಇರಲ್ಲ. ವಾ, ಎಂಥ ಸೌಂಡ್! ಆದರೆ ಇದು ಜಾಸ್ತಿ ಬಪ್ಪಂಗಿಲ್ಲ ಈ ಮಳೆ. ಸಖತ್ತು ಸೌಂಡಾಗಿ ಬರ್ತಿತ್ತು. ಈ ಥರ ಮಳೆ ಜಾಸ್ತಿ ಒಯ್ಯೋದಿಲ್ಲಪ್ಪ ಕಾಂಬ ಇವತ್ತೆ ಅಂತ ಮಳೆ. ಗಾಳಿ ಹಾರಿಸ್ಕೊತಿತ್ತು ಮಳೆನಲ್ಲಿ. ಎಷ್ಟು ತೋರ್ಸಿ ಓಡಿ ಬರ್ತಿತ್ತು ಮಳೆ. ಗೊತ್ತಿತ್ತಾ ಸೌಂಡ್ ಅಂದರೆ? ಹಬ್ಬ ನಮ್ಮ ಬಸ್ಲೆ ಬೇಯ್ತಾ ಇದೆ ನೋಡಿ. ಹಸಿಮೆಣಸು ಹಾಕಿದೆ. ಎಂತಕ್ಕಂದರೆ ಹಸಿದಡಿಗೆ ಹಸಿಮೆಣಸು ಹಾಕಲೇಬೇಕಂತೇನಿಲ್ಲ. ಇದು ಹಸಿಮೆಣಸು ಸುಮಾರಿತ್ತು, ಸುಮ್ಮನೆ ಹಾಡಾಕೋದು ಬೇಡ ಅಂದೇಳಿ ಹಸಿಮೆಣಸು 4-5 ಕಟ್ ಮಾಡಿ ಹಾಕಿದ್ದೆ. ಈಗ ದಾನಿ ಹಾಕಿದೆ. ಬೆಂದ ಮೇಲೆ ಮಸಾಲ ರುಬ್ಬಿ ಇಟ್ಟಿದ್ದೆ, ಅದನ್ನ ಹಾಕ್ರಾಯ್ತು. ಬಿಸಿ ಇತ್ತು. ಇದರೆಲ್ಲ ಕಟ್ ಮಾಡಿ ತೋರಿಸ್ದೆ ಬೆಂದಿದೆ ಗೊತ್ತಾಗ್ತದೆ. ಬಿಸಿ ಇತ್ತಲ್ಲ, ಹಾಗೆ ಕೈಯಾಗತ್ತಿಲ್ಲ. ಒಳ್ಳೆ ಬೆಂದಿತ್ತು. ವಾಹ್, ಸಿಕ್ಕಾಪಟ್ಟೆ ಬಿಸಿ ಇತ್ತು. ಈಗ ಬೆಂದಿ. ಈಗ ಮಸಾಲ ರೆಡಿ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕಿ ಬಿಸಿ ಆದಮೇಲೆ ಗಮ್ಮತ್ ಊಟ. ಇದು ರೆಸಿಪಿ ಎಲ್ಲ ತೋರಿಸೋದಿಲ್ಲ, ಯಾಕಂದರೆ ಒಂದು ಶಾರ್ಟ್ಸ್ ಹಾಕಿದೆ ಬಸ್ಲಿದಡಿ ಪಲ್ಯ. ಹಾಗಾಗಿ ನಾನು ನಾರ್ಮಲಿ ಹಾಗೆ ಮಾಡೋದು, ಎಣ್ಣೆ ಅಂತ ಹಾಕೋದು ಇಲ್ಲ. ಎಣ್ಣೆ ಹಾಕದೆ ಪಲ್ಯ ಮಾಡೋದು, ಒಳ್ಳೆ ರುಚಿ ಆಗ್ತದೆ ನಮಗದು. ಇದಕ್ಕೀಗ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡ್ರೆ ಒಂದು ಕುದಿ ಬಂದ್ರ ಮೇಲೆ ಆಯ್ತು ಪಲ್ಯ ರೆಡಿ. ಹಾಗೆ ಆ ಕಡೆ ಅನ್ನ ಕೂಡ ಆತಾಯಿತು. ಎರಡನ್ನು ಅನ್ನ ಬಸ್ತು ಪಲ್ಯ ಬೀಳಿಸಿ ಮತ್ತು ಉಂಬುದೆ. ಪಲ್ಯ ಕೊತ್ತ 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 ಕುದೀತಿತ್ತು. ಇದನ್ನು ಇಳಿಸಿ ಈ ಸೈಡ್ ಅನ್ನ ಇತ್ತಲ್ಲ ಅದನ್ನು ಈಚೆಗಿಡುತ್ತೆ. ಎಂತಕ್ಕಂದರೆ
ಆ ಒಲೆ ಸಣ್ಣದು, ಅದರಲ್ಲಿ ಸ್ವಲ್ಪ ಸ್ಲೋ ಆಯ್ತು. ಇದು ದೊಡ್ಡದು, ಹಂಗೆ ಇದರಲ್ಲಿ ಬೇಗ. ಫಸ್ಟ್ ಅದನ್ನು ಮಾಡಿ ಅಷ್ಟರ ಪಲ್ಯ ತುಣಿತ್ತು. ಇಷ್ಟೊಳ್ಳೆ ಬೆಂಕಿ ಹೋಯ್ತಿತ್ತು. ಪಲ್ಯ ಇಳಿಸ್ದೆ. ಈಗ ಈ ಅನ್ನ ಈಚೆಗಿಟ್ಟು ಅನ್ನ ಬೆಂದ್ರೆ ಕೂಡ ಬಾಗಿ ಊಟ ಮಾಡೋದು. ಮತ್ತು ಜಾಸ್ತಿ ಬರ್ತಿತ್ತು. ಇವತ್ತು ಪೂರ ದಿನ ಮಳೆ ಅಂತಿತ್ತು. ಹಾಗೆ ನಾನು ಮತ್ತೆ ವಿಡಿಯೋ ಇಲ್ಲಿಗೆ ಎಂಡ್